ಇನ್ನು ಏನು ಮಾಡಬೇಕು ಅಂದರೆ ತಲೆಬಾಗಿ ದರ್ಶನವನ್ನು ಮಾಡಬೇಕು. ತಲೆಬಾಗಿ ಯಾಕೆ ದರ್ಶನವನ್ನು ಮಾಡಬೇಕು ಅಂತಂದರೆ, ನಮ್ಮ ಅಹಂಕಾರ ಎಲ್ಲಿವರೆಗೆ ನಾನು ನನ್ನದು ಅನ್ನತಕ್ಕಂತಹ ಮಮಕಾರ ಇರುತ್ತೋ ಅಲ್ಲಿವರೆಗೂ ಕೂಡ ಭಗವಂತನ ಒಂದು ಅನುಗ್ರಹ ಆಗುವುದಿಲ್ಲ. ಆದ್ದರಿಂದ ಈ ವೈಕುಂಠದ ದ್ವಾರದಲ್ಲಿ ಸಾಮಾನ್ಯವಾಗಿ ಆದಷ್ಟು ಕೆಳಗಡೆ ಇಟ್ಟಿರೋ ತಲೆಬಾಗಿ ಮುಂದೆ ಹೋಗಬೇಕು, ಭಗವಂತನ ದರ್ಶನ ಮಾಡಬೇಕು, ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದರ ಉದ್ದೇಶ ಏನು? ನಾವು ಹಿಂದಿನ ಕಾಲದ ಪ್ರಾಚೀನ ದೇವಾಲಯಗಳನ್ನು ನೋಡಿದರೂ ಕೂಡ ಅಲ್ಲಿ ಮುಖ್ಯ ದ್ವಾರ ಏನಿದೆ, ಗರ್ಭಗುಡಿಯ ಬಾಗಿಲು ಚಿಕ್ಕದಾಗಿ ಇರುತ್ತೆ. ಅಂದರೆ ತಲೆಬಾಗಿ ಭಗವಂತನ ದರ್ಶನವನ್ನು ಮಾಡಬೇಕು ಅಂಥೇಳಿ ಇದರ ಒಂದು ಅರ್ಥ. ತಲೆಬಾಗತಕ್ಕಂಥದ್ದೊಂದೇ ನಮ್ಮ ಅಹಂಕಾರವನ್ನು ಬಿಟ್ಟು, ನಾನು ನನ್ನದು ಅನ್ನತಕ್ಕಂಥ ಅಹಂಕಾರವನ್ನು ಬಿಟ್ಟು, ನೀನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರು, ಐಶ್ವರ್ಯವಂತನಾಗಿರು, ವಿದ್ಯಾವಂತನಾಗಿರು, ಬುದ್ಧಿವಂತನಾಗಿರು, ಏನೇ ಆಗಿದ್ದರೂ ಅವೆಲ್ಲವನ್ನು ಭಗವಂತನ ಮುಂದೆ ನಾವು ಬಿಟ್ಟು ಕೇವಲ ನಿನ್ನ ದಾಸಾನುದಾಸ ಅನ್ನತಕ್ಕಂತಹ ಭಕ್ತಿಯಿಂದ ಭಗವಂತನನ್ನು ನಾವು ಸೇವಿಸಿದರೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಈ ವೈಕುಂಠ ದ್ವಾರದಲ್ಲಿ ತಲೆಬಾಗಿ ಹೋಗಿ ಆ ಭಗವಂತನ ದರ್ಶನವನ್ನು ವೈಕುಂಠ ಏಕಾದಶಿ ದಿವಸ ನಾವು ಮಾಡುವುದರಿಂದ ನಮ್ಮ ಜನ್ಮಾಂತರ ಪಾಪಕರ್ಮಗಳ ಎಲ್ಲವೂ ಕೂಡ ನಾಶ ಆಗುವ ಮೂಲಕ ಭಗವಂತನ ಕೃಪೆ ನಮಗೆ ಸಿಗುತ್ತೆ.